ಇನ್ನು ಈ ಮೈಸೂರಿನ ಸ್ಥಿತಿಗತಿಗಳ ಬಗ್ಗೆ ಅಂದರೆ ಮೈಸೂರಿನಲ್ಲಿ ಏನು ಗದ್ದಲ ಗಲಾಟೆ ಆಯ್ತಲ್ಲ ಅದನ್ನು ಈ ತಹಬಂದಿಗೆ ತರುವಂಥ ನಿಟ್ಟಿನಲ್ಲಿ ಅಥವಾ ಮುಂದಾಲೋಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರಿಗೇನು ಬುದ್ಧಿ ಇರಲಿಲ್ವಾ, ಕಾಮನ್ ಸೆನ್ಸ್ ಇರಲಿಲ್ವಾ ಅನ್ನುವಂಥ ಪ್ರಶ್ನೆನ ರಾಜಣ್ಣ ಕೇಳಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಇವತ್ತು ಕೊಟ್ಟಂಥ ಉತ್ತರ ಇದೆಯಲ್ಲ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಅಂತಂದರೆ, ಇಬ್ಬರು ನಾಯಕರು ಹೆಂಗೆ ಒಬ್ರಿಗೊಬ್ಬರು ಪರಸ್ಪರ ಗ್ಯಾಪ್ ಇಂಡ ಇದೊಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ನಾನು. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾತಾಡ್ತಾರೆ, ಅವ್ರ ಸ್ಟೇಟ್ಮೆಂಟಿಗೆ ಇವರು ಉತ್ತರ ಕೊಡಲ್ಲ, ಇವ್ರ ಸ್ಟೇಟ್ಮೆಂಟಿಗೆ ಅವ್ರು ಉತ್ತರ ಕೊಡಲ್ಲ. ಕೊಟ್ಟರೂ ಕೂಡ ನೋಡಿ ಡಿ ಕೆ ಶಿವಕುಮಾರ್ ಹೇಳಿದರು ಈ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಮಾತಾಡಿದ್ರ ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಕಂಡ್ರಪ್ಪ ನನಗೆ ಗೊತ್ತಿಲ್ಲ ಅಂತ. ಇನ್ನೂ ಈ ಕೆಲವೊಂದು ಈ ದೊಡ್ಡವರು ಅನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಬಂದಿದೆ. ದೊಡ್ಡವರು ಅಂದ ತಕ್ಷಣನೇ ರಾಜಣ್ಣ ಹೇಳಿದ್ದೇನು, ಇಲ್ಲಪ್ಪ ನಾವು ಕುಬೇರರ ಬಗ್ಗೆ ಮಾತಾಡಲ್ಲ ಅನ್ನುವಂಥ ಮಾತನ್ನು ರಾಜಣ್ಣ ಹೇಳಿದ್ದಾರೆ. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ, ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಶಿವಕುಮಾರ್ ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನುವಂತ ವಿಷಯಕ್ಕೆ. ಅವೆಲ್ಲ ಸುಳ್ಳು. ಅವೆಲ್ಲ ದೊಡ್ಡ ನಾಯಕರು ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇವತ್ತು ಖರ್ಗೆ ಅವರು ಆಡಿದಂಥ ಮಾತುಗಳಿದೆಯಲ್ಲ ಅದನ್ನು ಭಾಳ ಗಮನ ಇಟ್ಟು ನಾವು ನೋಡಬೇಕು. ಖರ್ಗೆ ಅವರು ಹೇಳ್ತಾರೆ, ಏನು ನಾಯಕರುಗಳು ಒಂದು ಭೇಟಿ ಆಗಬಾರ್ದಾ, ನಾನು ಕರ್ನಾಟಕದವನು, AICC ಅಧ್ಯಕ್ಷ ಆಗಿರೋಂಥವನು, ಸಾಮಾನ್ಯ ಸಂಗತಿ ಅಲ್ಲ ಇದು. ಹೀಗಾಗಿ ಏನಂದ್ರೆ ಒಂದು ಸಹಜವಾದಂಥ ಒಂದು ಪರಿಚಯ ಇರುತ್ತೆ. ಹೀಗಾಗಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ, ಬೇಗ ಸಿಗುತ್ತೆ, ಬರ್ತಾರೆ, ಮಾತಾಡ್ತಾರೆ, ನೀವು ಅದನ್ನೇ ದೊಡ್ಡದು ಮಾಡ್ತೀರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಒಂದು ಕಡೆಗೆ. ಎರಡನೇ ಸಂಗತಿ ಏನಪ್ಪ ಅಂತಂದರೆ, ಒರಿಸ್ಸಾದಲ್ಲಿ ನಾವು ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದೀವಿ, ಅಲ್ಲಿ ಹಿಂದುಳಿದ ವರ್ಗದ ನಾಯಕನನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂದರೆ ಇನ್ನು ಒಂದೆರಡು ದಿನಗಳಲ್ಲಿ 2 ರಾಜ್ಯಗಳಲ್ಲಿ ಮಾಡ್ತೀವಿ. ಆದರೆ 2 ರಾಜ್ಯಗಳಲ್ಲಿ ಕರ್ನಾಟಕ ಸೇರಿದೆಯಾ ಗೊತ್ತಿಲ್ಲ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅಂದರೆ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳೋದ್ರ ಮುಖಾಂತರನೇ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರು ಯಾವ ಸಂಗತಿನೂ ಕೂಡ ಮಾತಾಡಿಲ್ಲ. ಏನು ನಡೀತಾ ಇದೆ? ರಂಗನಾಥ್, ಸಂಘಟನಾತ್ಮಕವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಲೇಬೇಕು ಅಂತ ಹೇಳಿ AICC ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರೆ ಅದರಲ್ಲಿ ಕರ್ನಾಟಕವನ್ನು ಕೂಡ ಸೇರಿಸಿಕೊಂಡಿದೆಯಾ ಅನ್ನುವಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 10-15 ದಿನಗಳ ಹಿಂದೆ ಒಂದು ಮಾತನ್ನ ಹೇಳಿದ್ರು, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನ ನಾವು ಹೈಕಮಾಂಡ್ ನಾಯಕರು ಮಾಡ್ತೀವಿ ಅಂತ ಹೇಳಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ KPC ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೋಕ್ಷವಾದಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದ KPC ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರಕ್ಕೆ ಸೂಕ್ತ ಸಂದರ್ಭ ಈಗ ಒದಗಿ ಬಂತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಒಂದು, ಇಲ್ಲಿ KPC ಅಧ್ಯಕ್ಷರ ಬದಲಾವಣೆ ಮಾಡುವಂತದ್ದು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಅಷ್ಟು ಸುಲಭ ಸಾಧ್ಯದ ಅಲ್ಲ. ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ಬೇರೆ ಇದೆ. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇಲ್ಲಿ DK ಶಿವಕುಮಾರ್ ಅವರಂತಹ ಆಯಕಟ್ಟಿನ ಜಾಗದಲ್ಲಿ ಕುಳಿತಂತಹ ಪ್ರಭಾವಿ ನಾಯಕನನ್ನ ತಕ್ಷಣ ಕೇಳಿಸುವಂತದ್ದು ಅಥವಾ ಬದಲಾವಣೆ ಮಾಡುವಂತದ್ದು ಅಷ್ಟು ಸುಲಭ ಸಾಧ್ಯದ ವಿಚಾರವಲ್ಲ. ಈ ಕಾರಣಕ್ಕೋಸ್ಕರ ಇದೀಗ ಇನ್ನು 1-2 ದಿನಗಳಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ಅನ್ನುವಂತ ಖರ್ಗೆ ಅವರ ಮಾತಿನ ಮರ್ಮ, ಅದು ಕರ್ನಾಟಕವನ್ನು ಒಳಗೊಂಡಂತೆ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಾಗಿಯೇ ಉಳಿತವೆ. ಮತ್ತು ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಸೇರಿದಂತೆ ಪ್ರಭಾವಿ ನಾಯಕರು ಖರ್ಗೆ ಅವರನ್ನ ಭೇಟಿ ಆಗ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಸಣ್ಣ ಸಂಗತಿ ಇರಬಹುದು. ಆದ್ರೆ ಅವರು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳು ಸಣ್ಣದಲ್ಲ. ಅವರು ಪದೇ ಪದೇ ಇಲ್ಲಿ ಸಂಘಟನಾತ್ಮಕ ದೃಷ್ಟಿಯಿಂದ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನ ಒತ್ತಿ ಹೇಳ್ತಿದ್ದಾರೆ. ಪರಿಪೂರ್ಣ ಮಟ್ಟದ KPC ಅಧ್ಯಕ್ಷರು ನಮಗೆ ಬೇಕು ಅನ್ನುವಂತಹ ಬಹಿರಂಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತು ಅದನ್ನ ನಿಗದಿತವಾಗಿ ಒಂದು ವರ್ಗಕ್ಕೆ ಕೊಡಬೇಕು ಅನ್ನುವಂತಹ ಡಿಮಾಂಡ್ ಅನ್ನು ಕೂಡ AICC ನಾಯಕರ ಮುಂದೆ ಇಡ್ತಾ ಇದ್ದಾರೆ. ಭೇಟಿ ಸಹಜವಾಗಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯದ ಸಚಿವರು ಭೇಟಿಯಾಗುವಂಥದ್ದು ಅತ್ಯಂತ ಸುಲಭ ಇರಬಹುದು. ಆದ್ರೆ ಅವರು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳು ಅದು ಸುಲಭದ ವಿಚಾರಗಳಲ್ಲ, ಸಣ್ಣ ವಿಚಾರಗಳು ಕೂಡ ಅಲ್ಲ. ಈ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ಭೇಟಿ, ರಾಜಣ್ಣ ಅವರ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇನ್ನು KPC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಂದ್ರೆ ಅದಕ್ಕೆ ಯಾವ ವರ್ಗದ ನಾಯಕರನ್ನ ತಂದು ಕೂರಿಸಬೇಕು, ಆ ಸಾರಥ್ಯವನ್ನ ಯಾರಿಗೆ ವಹಿಸಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮಹತ್ವದ ಸಂಗತಿ. ಈಗ ಮುಖ್ಯಮಂತ್ರಿಗಳು ಕೂಡ ಒಪ್ಪಬೇಕು, DK ಶಿವಕುಮಾರ್ ಅವರು ಕೂಡ ತಮಗೆ ಒಪ್ಪಿತ ಆಗಿರುವಂತಹ ಒಬ್ಬ ನಾಯಕನ ಹೆಸರನ್ನು ಸೂಚಿಸಬೇಕು. ಒಮ್ಮತದ ಅಭಿಪ್ರಾಯಕ್ಕೆ ಬಂದ್ರೆ ಮಾತ್ರ KPC ಅಧ್ಯಕ್ಷರ ಸ್ಥಾನದ ಬದಲಾವಣೆ ಆಗುತ್ತೆ. ಮತ್ತು ಅದು ಯಾವ ವರ್ಗಕ್ಕೆ ಸೀಮಿತ ಆಗುತ್ತೆ ಅಥವಾ ಯಾವ ವರ್ಗದ ನಾಯಕರನ್ನ ಅಲ್ಲಿ ತಂದು ಕೂರಿಸಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಸದ್ಯದ ಮಟ್ಟಿಗೆ ಸದ್ಯದ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆಂತರಿಕವಾಗಿ KPC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಹೊಸ ಸಾರಥಿಯನ್ನು ತಂದು ಕೂರಿಸಬೇಕು ಅನ್ನುವಂಥದ್ದು ಆಗ್ರಹ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕೆ ತಕ್ಷಣಕ್ಕೆ ಮುಹೂರ್ತ ಕೂಡಿ ಬಂತ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ಬಹಿರಂಗ ಆಗಬಹುದು. ರಂಗನಾಥ, ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ.